ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಜೈವಿಕ ಇಂಧನದ ಪ್ರಾಮುಖ್ಯತೆಯನ್ನು ತಿಳಿಸಲು ಬಯಸುತ್ತೇನೆ. ಇಂಧನ, ಈ ಹೆಸರಲ್ಲೇ ಎಲ್ಲಾ ಮಹತ್ವವಿದೆ. ಇಂದು ಮನುಷ್ಯ ಬದುಕಲು ಆಹಾರ, ನೀರು, ವಸತಿ ಎಷ್ಟು ಮುಖ್ಯವೋ ಹಾಗೆಯೇ ದೇಶವು ಜೀವಂತವಾಗಿರಲು ಇಂಧನವು ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ತಾವು ಕಂಡಂತೆ ಇಂಧನವು ಈ ದಿನದವರೆಗೆ ನಮಗೆ ಎಲ್ಲಿಂದ ದೊರೆಯುತ್ತಿದೆ, ಹೇಗೆ ದೊರೆಯುತ್ತಿದೆ ಎಂಬುದು ತಮಗೆಲ್ಲರಿಗೂ ತಿಳಿದಿರುವ ವಿಚಾರವೇ. ಜೊತೆಗೆ ಈಗ ದೊರಕುತ್ತಿರುವ ಇಂಧನವು ಇಂದಲ್ಲ ನಾಳೆ ಅದು ಖಂಡಿತ ಮುಗಿದು ಹೋಗಿ ನಮ್ಮ ಇಡೀ ದೇಶವು ಕಷ್ಟದಲ್ಲಿ ಮುಳುಗುವಂತಹ ಸಂದರ್ಭ ಬರುತ್ತದೆ. ಆದ್ದರಿಂದ ಈ ಕಷ್ಟದ ದಿನಗಳನ್ನು ಕಣ್ಣ ಮುಂದೆ ತಂದುಕೊಂಡಾಗ ಈ ಸಮಸ್ಯೆ ಅಂದರೆ ಇಂಧನ ಸಮಸ್ಯೆಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದೇ, ಅದರಿಂದ ನಮ್ಮ ನಾಡು ದೇಶಗಳನ್ನು ಬೆಳೆಸಬಹುದೇ ಎಂದು ಯೋಚಿಸುತ್ತಿರುವಾಗ ನಮ್ಮ ಕಣ್ಣ ಮುಂದೆ ಬಂದದ್ದು ಈ ಪರ್ಯಾಯ ಇಂಧನ ವ್ಯವಸ್ಥೆ. ಈ ಪರ್ಯಾಯ ಇಂಧನಗಳ ಬಗ್ಗೆ ಹೇಳುವುದಾದರೆ, ಕೆಲವು ವಸ್ತುಗಳಿಂದಲೂ ಕೆಲವು ಭೂಮಿಯ ಮೇಲೆ ಬೆಳೆಯುವಂತಹ ಗಿಡ ಸಸ್ಯಗಳಿಂದಲೂ ಇಂಧನ ಪಡೆಯಬಹುದು ಎಂಬುದನ್ನು ಮನವರಿಕೆ ಮಾಡಿಕೊಂಡಾಗ, ಉದಾಹರಣೆಗೆ ಹೊಂಗೆ, ಬೇವು, ಸಿಮರುಬ ಮತ್ತು ಚತ್ರೋಪ ಇನ್ನೂ ಹಲವು ಬಗೆಯ ಸಸ್ಯಗಳಿಂದ ಅವುಗಳು ಕೊಡುವ ಬೀಜದಿಂದ ತೈಲ ಉತ್ಪಾದನೆಯನ್ನು ಮಾಡಲಾಗಿ ಬಂದಂತಹ ತೈಲದಿಂದ ನಮ್ಮ ಇಂಧನದ ಕೊರತೆಯನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ನಮ್ಮಿಂದ, ನಮ್ಮ ನೆಲದಿಂದ, ನಮ್ಮ ಅನುಕೂಲಕ್ಕಾಗಿ, ನಮ್ಮ ಲಾಭಕ್ಕಾಗಿ, ನಮ್ಮ ಪರಿಸರ ರಕ್ಷಣೆಗಾಗಿ ನಾವು ಈ ಪರ್ಯಾಯ ಇಂಧನದ ಬಗ್ಗೆ ಜಾಗೃತರಾಗಬೇಕಾಗಿದೆ. ಈ ಪರ್ಯಾಯ ಇಂಧನದ ಯಶಸ್ವಿಗೊಳಿಸುವಿಕೆಯಲ್ಲಿ ಇಂದು ನಮ್ಮ ಸರ್ಕಾರದಿಂದ ಹಾಗೂ ಕೆಲವು ಕಂಪನಿಗಳಿಂದ ಈ ಬಗ್ಗೆ ಸಂಶೋಧನೆಗಳು ನಡೆದು ನಮ್ಮ ಇಂಧನವನ್ನು ನಾವೇ ಪಡೆದುಕೊಳ್ಳಲು ಸಮರ್ಥರೆಂದು ತೋರಿಸಿಕೊಟ್ಟಿದೆ. ಈ ರೀತಿಯ ಸಮರ್ಥತೆಯಲ್ಲಿ ನನ್ನ ಯಶಸ್ವಿ ಪ್ರಯೋಗದಲ್ಲಿ ಇಂದು ನಮ್ಮ ಕಂಪನಿಯು ಅಂದರೆ ಮಿಷನ್ ಬಯೋಫ್ಯೂಯಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಪರ್ಯಾಯ ಇಂಧನಕ್ಕೆ ಮೂಲ ಕಂಡು ಹಿಡಿದು ಎಲ್ಲಾ ರೀತಿಯಿಂದಲೂ ಇಂಧನದ ಕೊರತೆಯನ್ನು ನೀಗಿಸಲು ಮುಂದಾಗಿದೆ. ಈ ಒಂದು ಘನ ಕಾರ್ಯಕ್ಕೆ ನಮ್ಮ ನೆಲ, ನಮ್ಮ ಮಣ್ಣಿನಿಂದಲೇ ಇಂಧನಕ್ಕೆ ಮೂಲವಾಗಿದೆ. ಅದು ಕೇವಲ ಜತ್ರೋಪಾ ಸಸ್ಯದಿಂದ ಅದು ಸಾಧ್ಯವಿದೆ ಎಂಬ ಧ್ಯೇಯವನ್ನು ಇಟ್ಟುಕೊಂಡಿದೆ. ಕಾರಣ, ಈ ಜತ್ರೋಪಾ ಸಸ್ಯದಿಂದ ದೊರಕುವ ಜತ್ರೋಪಾ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದ ತೈಲ ಅಂಶವಿದ್ದು ಪರಿಸರಕ್ಕೂ ಒಳಿತು ಮಾಡಿ ತದನಂತರ ಈ ಬೆಳೆಯು ಒಂದು ದೀರ್ಘಾವಧಿಯ ಬೆಳೆಯಾಗಿದ್ದು 3 ವರ್ಷದಿಂದ ಸುಮಾರು 30 ವರ್ಷದವರೆಗೆ ರೈತರಿಗೆ ಆದಾಯ ತಂದುಕೊಡುತ್ತದೆ. ಮಿಷನ್ ಬಯೋಫ್ಯೂಯಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯು ಜತ್ರೋಪಾ ಬೀಜದಿಂದ ಬಯೋಡೀಸೆಲ್ ಅನ್ನು ತಯಾರು ಮಾಡುತ್ತಿದೆ. ಇದರ ಕಾರ್ಖಾನೆಯು ಮಲೇಷ್ಯಾದಲ್ಲಿ ಸ್ಥಾಪನೆಗೊಂಡಿದ್ದು, ಇದು ಜತ್ರೋಪಾ ಸಸಿಯ ನಾಟಿ ಹಂತದಿಂದ ಹಿಡಿದು ಬಯೋಡೀಸೆಲ್ ತಯಾರಿಸುವವರೆಗೂ ಎಲ್ಲಾ ಹಂತದಲ್ಲೂ ಕಾರ್ಯನಿರ್ವಹಿಸುತ್ತಿರುವ ವಿಶ್ವದ ಅಗ್ರಮಾನ್ಯ ಕಂಪನಿಗಳಲ್ಲಿ ಒಂದಾಗಿದೆ. ಮಿಷನ್ ಬಯೋಫ್ಯೂಯಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಆಸ್ಟ್ರೇಲಿಯಾ ದೇಶದ ಮಿಷನ್ ನ್ಯೂ ಎನರ್ಜಿ ಲಿಮಿಟೆಡ್ನ ಅಂಗಸಂಸ್ಥೆಯಾಗಿದ್ದು, ತನ್ನ ಉತ್ಪಾದನಾ ಘಟಕವನ್ನು ಮಲೇಷ್ಯಾ ದೇಶದಲ್ಲಿ ಸ್ಥಾಪಿಸಿದೆ. ಈ ಸಂಸ್ಥೆಯು 2006ನೇ ಇಸವಿಯಿಂದ ಭಾರತ ದೇಶದಲ್ಲಿ ತನ್ನ ಜತ್ರೋಪಾ ಕೃಷಿಯನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ತನ್ನ ಕಾರ್ಯವನ್ನು ಪ್ರಾರಂಭಿಸಿದೆ. ಈ ಕಂಪನಿಯು ಪರಿಣಿತ ವಿಜ್ಞಾನಿಗಳನ್ನು ಹೊಂದಿದ್ದು ಸೂಕ್ತ ತಂತ್ರಜ್ಞಾನ ನೀಡುವ ಮೂಲಕ ಈ ಯೋಜನೆಯನ್ನು ಯಶಸ್ವಿಗೊಳಿಸುತ್ತಿದೆ. ಹಾಗೆಯೇ ಈ ಕಂಪನಿಯು ತನ್ನ ಯೋಜನೆಯನ್ನು ಈಗಾಗಲೇ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಒರಿಸ್ಸಾ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ವಿಸ್ತರಿಸಿದೆ. ಹಾಗೆಯೇ ಕರ್ನಾಟಕದ ಶಿವಮೊಗ್ಗ ನಗರದಲ್ಲಿ ತನ್ನ ಪ್ರಾದೇಶಿಕ ಕಚೇರಿಯನ್ನು ಹೊಂದಿದ್ದು ಜತ್ರೋಪಾ ಬೀಜಗಳನ್ನು ರೈತರಿಂದ ಖರೀದಿಸುವಲ್ಲಿ ಯಶಸ್ವಿಯಾಗಿದೆ. ಈ ಕಂಪನಿಯು ಕರ್ನಾಟಕದ ಚಿತ್ರದುರ್ಗ, ಹಾಸನ, ದಾವಣಗೆರೆ, ತುಮಕೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ತನ್ನ ಕಾರ್ಯಸಫಲತೆಯನ್ನು ಸಾಧಿಸುತ್ತಿದೆ. ಜತ್ರೋಪಾ ಸಸ್ಯದ ಬಗ್ಗೆ ಹೇಳುವುದಾದರೆ, ಈ ಸಸ್ಯವು
ಮೂಲತಃ ಮೆಕ್ಸಿಕೋ ದೇಶದಿಂದ ಬಂದಿದ್ದು. ಸಾಮಾನ್ಯವಾಗಿ ಇದು ತೋಟದ ಬೇಲಿ, ಗುಡ್ಡ ಪ್ರದೇಶದಲ್ಲಿ ಕಂಡುಬಂದು ಇದನ್ನು ಕಾಡು ಔಡಲ, ತುರುಕ ಔಡಲ ಇತ್ಯಾದಿ ಹೆಸರಿನಿಂದ ಕರೆಯುತ್ತಾರೆ. ಇಲ್ಲಿಯವರೆಗೂ ಇದರ ಬಗ್ಗೆ ಯಾರೂ ಗಮನ ಹರಿಸದಿದ್ದರೂ ಇದೀಗ ಜೈವಿಕ ಇಂಧನಕ್ಕಾಗಿ ಭಾರೀ ಮಹತ್ವವನ್ನು ಪಡೆದಿದೆ. ಈ ಜತ್ರೋಪಾ ಸಸ್ಯದ ಉಪಯೋಗಕ್ಕೆ ಬಂದರೆ ಈ ಗಿಡದ ಪ್ರತಿಯೊಂದು ಭಾಗವೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇಡೀ ಸಸ್ಯದ ಪೂರ್ಣ ಭಾಗವು ಜೀವಂತ ಬೇಲಿಯಾಗಿ, ಅಂದರೆ ಹೊಲದ ಸುತ್ತುವರೆದ ಬದುಗಳಿಗೆ ಹಾಗೂ ಮನೆಯ ಅಂಗಳದ ಸುತ್ತಲೂ ಬೆಳೆಸಬಹುದು. ಇದರಿಂದ ಮನೆಯ ಸುತ್ತಲ ವಾತಾವರಣದ ಸಮತೋಲತೆಯನ್ನು ಕಾಪಾಡುವುದಲ್ಲದೆ ದನಕರುಗಳಿಂದ ರಕ್ಷಣೆಯನ್ನು ಒದಗಿಸುತ್ತದೆ. ಭೂಮಿಯ ಸವಕಳಿಯನ್ನು ತಡೆಯಲು ಹೊಲದ ಇಳಿಜಾರು ನೆಲಕ್ಕೆ ಅಡ್ಡಲಾಗಿ ಬೆಳೆಸಿದಾಗ ಮಣ್ಣಿನ ಸವಕಳಿಯನ್ನು ತಡೆಯಲು ಸಹಕಾರಿಯಾಗಿದೆ. ಬರ ಪರಿಸ್ಥಿತಿಯಲ್ಲಿ ಜತ್ರೋಪಾ ಸಸ್ಯವು ಕಳ್ಳಿ ಜಾತಿಯ ಸಸ್ಯದ ಗುಣಗಳನ್ನು ಹೊಂದಿದ್ದು ಕತ್ತಾಳಿ ಹಾಗೂ ಕಳ್ಳಿ ಗಿಡದಂತೆ ತೀವ್ರ ಬರ ಪರಿಸ್ಥಿತಿಯಲ್ಲೂ ಜೀವಂತವಾಗಿದ್ದು ಆದಾಯವನ್ನು ತರಬಲ್ಲದು. ಎಲೆ ಅಥವಾ ಕಾಂಡವನ್ನು ಚಿವುಟಿದಾಗ ಜತ್ರೋಪಾ ಗಿಡದಿಂದ ಬರುವ ದ್ರವವು ಔಷಧೀಯ ಗುಣಗಳನ್ನು ಹೊಂದಿದ್ದು ರಕ್ತಸ್ರಾವವನ್ನು ತಡೆಯುತ್ತದೆ, ಹಲ್ಲಿನ ನೋವು ಹಾಗೂ ಸ್ವಚ್ಛತೆಯನ್ನು ಕಾಪಾಡುವುದು. ಜತ್ರೋಪಾ ಗಿಡದ ಎಲೆಗಳಲ್ಲಿಯೂ ಅತ್ಯಂತ ಪರಿಣಾಮಕಾರಿಯಾದ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರಿಂದ ಮಲೇರಿಯಾ, ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ತಡೆಯಬಹುದು ಎಂಬ ಅಂಶವು ಬೆಳಕಿಗೆ ಬರುವುದಿದೆ. ಹೂವಿನ ಹಂತದಲ್ಲಿ ಜತ್ರೋಪಾ ಎಲೆಗಳು ಸಮೃದ್ಧಿಯಾಗಿ ಹೂ ಬಿಡುವ ಗುಣ ಹೊಂದಿದ್ದು ಇದು ಜೇನು ಸಾಗಾಣಿಕೆಗೆ ಸಹಕಾರಿಯಾಗಿ ಆದಾಯ ತಂದುಕೊಡಬಲ್ಲದು. ಜತ್ರೋಪಾ ಬೀಜದ ಹೊರಕವಚ ಅಂದರೆ ಹಣ್ಣುಗಳು ಬಹುಬೇಗನೆ ಕೊಳೆತು ಗೊಬ್ಬರವಾಗಿ ಮತ್ತು ಬಯೋಗ್ಯಾಸ್ ತಯಾರಿಕೆಯಲ್ಲಿ ಬಳಸಬಹುದಾಗಿದೆ. ಹಾಗೆಯೇ ಜತ್ರೋಪಾ ಬೀಜಗಳನ್ನು ಗಾಣದಲ್ಲಿ ಹಾಕಿ ಎಣ್ಣೆ ತೆಗೆದರೆ 35% 40% ಎಣ್ಣೆ ದೊರೆಯುತ್ತದೆ. ಈ ಎಣ್ಣೆಯನ್ನು ಡೀಸೆಲ್ ಹಾಗೂ ಗ್ಲಿಸರಿನ್ಗಳಿಗೆ ಬಳಸಲಾಗುತ್ತದೆ. ಬೀಜದಿಂದ ಎಣ್ಣೆ ತೆಗೆದ ನಂತರ ಬರುವ ಹಿಂಡಿಯನ್ನು ಎಲ್ಲಾ ಬೆಳೆಗಳಿಗೂ ಒಳ್ಳೆಯ ಸಾವಯವ ಗೊಬ್ಬರವಾಗಿ ಬಳಸಬಹುದಾಗಿದೆ. ಕಂಪನಿಯು ತನ್ನ ಕಾರ್ಯಾಚರಣೆಯ ವ್ಯವಸ್ಥೆಯಲ್ಲಿ ಹಲವು ತಜ್ಞ ವಿಜ್ಞಾನಿಗಳನ್ನು ಒಳಗೊಂಡಿದೆ. ಹಾಗೆಯೇ ಸಸಿಗಳನ್ನು ಬೆಳೆಸಲು ಉನ್ನತ ಶ್ರೇಣಿಯ ನರ್ಸರಿಗಳನ್ನು ಹೊಂದಿದೆ ಮತ್ತು ರಾಜ್ಯದ ಕಾರ್ಯವೈಖರಿಯಲ್ಲಿ ರಾಜ್ಯ ಪ್ರಮುಖರು, ವಲಯ ಅಧಿಕಾರಿಗಳು, ಕ್ಷೇತ್ರ ಅಧಿಕಾರಿಗಳು, ಕ್ಷೇತ್ರ ಸಹಾಯಕರು, ಮಿಷನ್ ಕೇಂದ್ರ ಪ್ರಮುಖರು ಹಾಗೂ ನಮ್ಮ ರೈತರನ್ನು ಒಳಗೊಂಡಿದೆ. ಸಸಿಗಳ ವಿತರಣೆಯ ಹಂತಕ್ಕೆ ಬಂದಾಗ ಕಂಪನಿಯು ಸ್ವಂತ ನರ್ಸರಿಗಳನ್ನು ಹೊಂದಿದೆ. ನುರಿತ ತಜ್ಞರಿಂದ ಮಿಶ್ರ ತಳಿಗಳ ಹಾಗೂ ಅಧಿಕ ಇಳುವರಿಯ ಸಸಿಗಳ ಉತ್ಪಾದನೆ, ಆರೋಗ್ಯವಂತ ಸಸಿಗಳ ವಿತರಣೆ, ರೈತರ ಹೊಲದ ಸಮೀಪದ ಸ್ಥಳಕ್ಕೆ ಸಾಗಾಣಿಕೆ ಮಾಡುವ ವ್ಯವಸ್ಥೆ, ಸಸಿ ನೆಡಲು ಕಂಪನಿಯಿಂದ ಸೂಕ್ತ ಮಾಹಿತಿ. ಜತ್ರೋಪಾ ಕೃಷಿಯ ಬಗ್ಗೆ ತಿಳಿಸುವುದಾದರೆ ಮೊದಲನೆಯದಾಗಿ ರೈತರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಗ್ರಿಮೆಂಟ್ ಅಂದರೆ ಕೃಷಿ ಒಪ್ಪಂದ ಒಡಂಬಡಿಕೆಯ ಪತ್ರವನ್ನು ಮಾಡಿಕೊಳ್ಳಬೇಕು. ಕಂಪನಿಯು ನಿಗದಿಪಡಿಸಿದ ಮುಂಗಡ ಹಣವನ್ನು ಪಾವತಿಸಬೇಕು. ಸಸಿ ನೆಡಲು ಬೇಕಾದ ಭೂಮಿ ಹದಗೊಳಿಸಬೇಕು. ಸಸಿ ದೊರೆಯುತ್ತಿದ್ದಂತೆ ನಿಗದಿತ ಅಂದರೆ 3 ಮೀಟರ್ ಬೈ 3 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದರೆ ಅಂತರ ಬೆಳೆಯನ್ನು ಬೆಳೆಯಲು ಹೆಚ್ಚು ಸೂಕ್ತವಾಗಿರುತ್ತದೆ. ಅಂತರ ಬೆಳೆಯಾಗಿ ಗೋಧಿ, ಜೋಳ, ತೊಗರಿ, ಈರುಳ್ಳಿ, ಉದ್ದು, ಎಳ್ಳು ಮುಂತಾದ ಬೆಳೆಗಳನ್ನು ಬೆಳೆಯಬಹುದು. 1 ಎಕರೆ ಪ್ರದೇಶದಲ್ಲಿ ಸುಮಾರು 700 ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತದೆ. ನಾಟಿ ಮೊದಲು ದೋಣಿ ಸಾಲುಗಳನ್ನು ಅಥವಾ ಕುಣಿ ಸಾಲುಗಳನ್ನು ಮಾಡಿ ಸಸಿಗಳನ್ನು ನೆಡಬೇಕಾಗುವುದು. 3ನೇ ವರ್ಷದ ಪ್ರಾರಂಭಿಕ ಹಂತದಲ್ಲಿ ಸುಮಾರು 8,000 ರೂಪಾಯಿಗಳಿಂದ 12,000 ರೂಪಾಯಿಗಳವರೆಗೆ ಆದಾಯ ಗಳಿಸಿ, ಹಾಗೆಯೇ ವರ್ಷಕ್ಕೆ ಆದಾಯ ಹೆಚ್ಚಾಗಿ
6ನೇ ವರ್ಷದಿಂದ ಸುಮಾರು 1 ಎಕರೆಗೆ 30,000ಕ್ಕಿಂತ ಹೆಚ್ಚು ಆದಾಯವನ್ನು ಪಡೆಯಬಹುದಾಗಿದೆ. ಬನ್ನಿ, ಜತ್ರೋಪ ಬೆಳೆಸಿ, ದೇಶ ಉಳಿಸಿ, ಲಾಭ ಗಳಿಸಿ. ನಮ್ಮ ನೆಲ, ನಮ್ಮ ಹೊಲ, ನಮ್ಮ ಇಂಧನ, ಅದುವೇ ಜೈವಿಕ ಇಂಧನ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ದೇವೆಯ ಪೂಜೆಯು ಧರ್ಮವೇ ಇಹ ಪರ ಸಾಧನವೋ. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿತಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿತಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳೊಂದಿಗೆ ಮಿಷನ್ ಬಯೋಫ್ಯೂಯಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕರ್ನಾಟಕ.